ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತುಂಬಾನೇ. ಇನ್ನೇನು ಮಾಡೋದು, ಕಡಿಮೆ ಮಾಡಿಸ್ಬೇಕು ನೀವೆಲ್ಲ ಸೇರಿ. ಮೂರನೇ ಬಾರಿ ಹೈಕ್ ಆಗೋದು, ಇದು ಎಷ್ಟು ಹೊರೆ? ತುಂಬಾನೇ ಹೊರೆ ಆಗ್ತಾ ಇದೆ ನಾಗರಿಕರಿಗೆ. ಎಷ್ಟು ಹೊರೆನೂ ಆದಷ್ಟು ನಾವೇನೇ ತಿಳ್ಕೊಂಡು ಸ್ವಲ್ಪ ಸೈಕಲ್ಗಳನ್ನ ಬಳಸಬೇಕು, ಅದು ಇಷ್ಟ ಆಗುತ್ತೆ. ಮೋದಿಜಿ ಹೇಳಿದಾರಲ್ಲ, ಒಂದು ವರ್ಷ ಸೈಕಲ್ ಬಳಸಿ ಒಂದು ವರ್ಷ ಚಿನ್ನ ಬಿಡಿ ಅಂತ. ಅದನ್ನ ಮಾಡಿದ್ರೆ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಮೋದಿ ಹೇಳಿದ್ದಾನೆ ಎಲ್ಲರೂ ನಂಬೋದು, ಓಕೆ, ಬಟ್ ದಿನೇ ದಿನೇ ಒಂದೊಂದು ಚೇಂಜಸ್ ಆಗ್ತಾ ಇದೆ. ಸೊ ಒಂದು ಕಡೆ ಸ್ಯಾಲ್ರಿ ಅನ್ನೋದು ಹೈಕ್ ಆಗಲ್ಲ. ಸೊ ಜನಸಾಮಾನ್ಯರಿಗೆ ಹಾಗೇನೆ ಒಂದು ಮಹಿಳೆಯಾಗಿ ಮನೆಯನ್ನ ಯಾವ ರೀತಿ ನಿಭಾಯಿಸ್ತೀರಾ ನೀವು? ಈಗ ನಮ್ಮ ಮನೇಲೇ ತಗೋತು ಅಂತಂದರೆ ನಮ್ಮಲ್ಲಿ ಕಾರು ಸ್ಕೂಟ್ರ್ಗಳು ಬೇಕಾದಷ್ಟಿವೆ. ಮಹಿಳೆಯಾಗಿ ಹೇಳಬೇಕು ಅಂದರೆ ನಮ್ಮ ದಿನನಿತ್ಯಕ್ಕೂ ಹೊಡೆತ ಬೀಳುತ್ತೆ. ಎಲ್ಲದಕ್ಕೂ ನಾವೀಗ ಸ್ಕೂಟ್ರನ್ನೇ ಕಾರ್ನೇ ಅವಲಂಬಿಸ್ಕೊಂಡಿರೋದ್ರಿಂದ ಎಲ್ಲ ತೊಂದರೆ ಆಗೇ ಆಗುತ್ತೆ ಮೇಡಮ್. ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕು. ಇದಕ್ಕೆ ಹೇಳ್ತಾ ಇದ್ರಿ ಮೋದಿ ಹೇಳಿದ್ದಾರೆ, ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಂತಾರೆ, ಹೇಗೆ? ಈಗ ಹೇಳಿದಾರಲ್ಲಪ್ಪ, ಅದನ್ನ ನಾವು ಪಾಲನೆ ಮಾಡಬೇಕು ಮುಂದೆ. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಈಗ ಗೋಲ್ಡ್ ರೇಟ್ನ ಕಮ್ಮಿ ಮಾಡಬೇಕು. ಇದನ್ನ ಎಲ್ಲ ಸೇರಿಕೊಂಡು ಕಮ್ಮಿ ಮಾಡಬೇಕು. ಈಗ ನಮಗೆ 2 ಹೆಣ್ಮಕ್ಳಿದ್ದಾರೆ, ನಾವು ಅವ್ರಿಗೆ ಮದುವೆ ಮುಂಜಿ ಮಾಡಬೇಕು. ಹೇಗೆ ನಾವು ಅದೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕು. ಮೇಲ್ನವರು ಮತ್ತೆ ಮಧ್ಯದವರು ಎಲ್ಲ ಸೇರಿ ಸರಿಪಡಿಸ್ಬೇಕು. ದರ ಏರಿಕೆ ಸ್ವೀಕಾರ ನಾವು ಮಾಡೋದಿಲ್ಲ, ಆದರೆ ಪರಿಸ್ಥಿತಿ ಬಂದಾಗ ನಾವು ಮಾಡಲೇಬೇಕಾಗತ್ತೆ. ಅದು ತಕ್ಕಂತೆ ನಮಗೂ ಸಹ ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ, ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ, ಮತ್ತು ಮೇಯ್ನಾಗಿ ಗೋಲ್ಡ್ ರೇಟ್ ಕಮ್ಮಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ. ಯಾಕಂದರೆ ನಮಗೆ 2 ಹೆಣ್ಮಕ್ಳಿದ್ದಾರೆ, ನಾವು ಹೇಗೆ ಚಿನ್ನ ಎಲ್ಲ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಇದನ್ನು ಎಲ್ಲ ಸರ್ಕಾರದವರು ಮನಗಂಡು ಗೋಲ್ಡ್ ರೇಟ್ ಆದಷ್ಟು ಕಡಿಮೆ ಮಾಡಬೇಕು. ಪೆಟ್ರೋಲ್ ರೇಟನ್ನು ಸಹ ಕಡಿಮೆ ಮಾಡಬೇಕು. ಆದಷ್ಟು ನಮಗೆ ಸ್ಯಾಲ್ರಿ ಹೈಕ್ ಮಾಡಲಿ, ನಮಗೇನು ಜಾಸ್ತಿ ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಈ ಇತರ ಸಾರ್ವಜನಿಕ ಪಾಪ ಇರ್ತಾರಲ್ಲ, ಅವರನ್ನು ಮನಗಂಡು ಸರ್ಕಾರ ಬೇರೆ ರೀತಿಯಾಗಿ ಬ್ಯಾಲೆನ್ಸ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಮ್ಯಾಮ್.